ಹಾಯ್ ಹಲೋ ನಮಸ್ತೆ. ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಕಳೆದ ಬಾರಿ ಬಂದಿದ್ದಂತಹ ದಾಳಿಂಬೆ ತೋಟಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ. ಇದಿರುವಂಥದ್ದು ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ದಾಳಿಂಬೆ ತೋಟಕ್ಕೆ ನಾನಿವತ್ತು ಮತ್ತೊಮ್ಮೆ ಭೇಟಿಯನ್ನು ಕೊಟ್ಟಿದ್ದೇನೆ. ಕಳೆದ ಬಾರಿ ನಾವು ಬಂದಂತಹ ಸಂದರ್ಭದಲ್ಲಿ ದಾಳಿಂಬೆ ತೋಟದಲ್ಲಿ ಅವಾಗ ತಾನೇ ಅಚ್ಚ ಕೆಂಪಿನಿಂದ ಕಂಗೊಳಿಸುತ್ತಿದ್ದಂತಹ ದಾಳಿಂಬೆ ಗಿಡ ಆಗಿತ್ತು. ಅಂದರೆ ದಾಳಿಂಬೆ ಗಿಡಗಳು ಎಲ್ಲ ಆಗತಾನೆ ಹೂವು ಮತ್ತು ಪೀಚುಗಳನ್ನು ಆಗಿದ್ದವು. ಆದರೆ ಈಗ ಅವು ಫಸಲು ಕಟಾವಿಗೆ ಬಂದಿದೆ. ಹಾಗಾದರೆ ಬನ್ನಿ, ಇವತ್ತಿನ ಮಾರ್ಕೆಟಿಂಗ್ ಹೇಗಿದೆ, ಇವತ್ತು ಎಷ್ಟು ಟನ್ ಒಂದು ದಾಳಿಂಬೆ ಹಣ್ಣುಗಳನ್ನು ತೆಗಿತಾ ಇದ್ದಾರೆ, ಲಾಭ ಹೇಗಿದೆ, ನಷ್ಟ ಹೇಗಿದೆ, ಇವತ್ತು ದಾಳಿಂಬೆಗೆ ಮಾರ್ಕೆಟಿಂಗ್ ಇದೆಯಾ ಕರ್ನಾಟಕದಲ್ಲಿ, ಕರ್ನಾಟಕವನ್ನು ಹೊರತುಪಡಿಸಿ ಹೊರ ರಾಜ್ಯ ಹೊರ ದೇಶಗಳಲ್ಲಿ, ಅದರ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಸರ್ ನಮಸ್ತೆ. ಸರ್ ನಮಸ್ತೆ ಅಮ್ಮ. ಸರ್, ಕಳೆದ ಬಾರಿ ನಿಮ್ಮ ತೋಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೂವು ಮತ್ತು ಪೀಚ್ಗಳನ್ನು ನಾವು ದಾಳಿಂಬೆಯಲ್ಲಿ ನೋಡ್ತಾ ಇದ್ವಿ. ಆದರೆ ಈ ಬಾರಿ ಗಿಡದ ತುಂಬ ಫಸಲು ಬಂದಿದೆ ಸರ್. ಮೊದಲನೇದಾಗಿ ಈ ಒಂದು ದಾಳಿಂಬೆ ಪರಿಚಯವನ್ನು ಆಲ್ರೆಡಿ ನಮ್ಮ ಚಾನಲಿಂದ ಮಾಡಿಕೊಟ್ಟಿದ್ದೀರಾ. ಈಗ ಫಸಲು ಬಂದಿದೆ, ಇದ್ರ ಪರಿಚಯ ಮಾಡಿಸೋದಾದರೆ ಏನು ಹೇಳ್ತೀರಾ ಸರ್? ಅಮ್ಮ, ಇದು ದಾಳಿಂಬೆ ಈಗ ಈ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ದಾಳಿಂಬೆ ಅಂದರೆ ಫೇಮಸ್ ಆಗಿದೆ. ಅದರಲ್ಲಿ ಎಲ್ಲ ಕಡೆಕ್ಕಿಂತ ಚಿಕ್ಕಬಳ್ಳಾಪುರ ದಾಳಿಂಬೆ ಅಂದರೆ ಮಾರ್ಕೆಟಲ್ಲೂ ಸ್ವಲ್ಪ ಇಷ್ಟಪಡ್ತಾರೆ. ಯಾಕಂದರೆ ಕಲ್ಲರು ಗಾತ್ರ ಎಲ್ಲ ಚೆನ್ನಾಗಿ ಬರ್ತದೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ಸುತ್ತಮುತ್ತ ಗ್ರಾಮಗಳಲ್ಲಿ ಅಂತ. ಹಾಗಾಗಿ ಬೇಡಿಕೆನೂ ಚಿಕ್ಕಬಳ್ಳಾಪುರ ದಾಳಿಂಬೆಗೆ ಜಾಸ್ತಿ ಇದೆ. ಕಳೆದ ಬಾರಿ ಈಗ ಈ ಸರಿಗೆ ಹೋಲಿಸಿದ್ರೆ ಫಸ್ಟ್ ಒಳ್ಳೆ ರೇಟ್ ಇತ್ತು, 200, 210, 20 ಎಲ್ಲ ಇತ್ತು. ಈಗ ನಮ್ಮದು ತೋಟ ಐತೆ, ಫಸ್ಟ್ ಬಂದಿದ್ದು ಸೆಟ್ಟಿಂಗ್ ಆಗಿದ್ದು ಎಲ್ಲ ನಾನು 205 ರೂಪಾಯಿ ಕೊಟ್ಟಿದ್ದೆ. ಈಗ ಎರಡನೇ ಸೆಟ್ಟಿಂಗ್ದು ಈಗ ಕೊಡಬೇಕು. ನಮ್ಮದು ಈಗ ಒಂದು 8.5 ಟನ್ ಕಟ್ ಮಾಡಿದರು, ಅದು 205 ರೂಪಾಯಿ ಆಗಿತ್ತೆ. ಈಗ ಇನ್ನೂ ಒಂದು 13-14 ಟನ್ ಇದೆ. ಈ ಬಾರಿ ಈಗ ರೇಟ್ ಕಡಿಮೆ ಆಗಿದೆ. ಹೋದ ತಿಂಗಳಿಗೆ ಈ ತಿಂಗಳಿಗೆ ಹೋಲಿಸಿದ್ರೆ ಒಂದು 50-60 ರೂಪಾಯಿ ಕೆಜಿ ಮೇಲೆ ಕಡಿಮೆ ಆಗಿದೆ. ಆದರೂ ರೈತರಿಗೇನು ಲಾಸ್ ಇಲ್ಲ ಅನ್ಕೊಂತೀನಿ. 120-130 ರೂಪಾಯಿ ಹೋದರೆ ಏನು ಲಾಸ್ ಆಗೋಲ್ಲ. ಅದಕ್ಕೆ ಕಡಿಮೆ ಆದರೆ ರೈತರಿಗೆ ತೊಂದರೆ ಆಗ್ತದೆ. ಈ ಸರಿ ಮಾರ್ಕೆಟಿಂಗು ಇನ್ನು ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಇಲ್ಲ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ನನಗೆ ಗೊತ್ತಿಲ್ಲ. ಈ ಸರಿ ವಿಪರೀತ ರೈತರು ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಎಲ್ಲ ಸಿಕ್ಕಾಪಟ್ಟೆ ದಾಳಿಂಬೆ ಮಾಡಿದ್ದಾರೆ. ಹಾಗಾಗಿ ನಮಗೇನು ಇದು ದಾಳಿಂಬೆ ಲಾಭದಾಯಕವಾಗಿ ಕಾಣ್ತಾ ಇದೆ. ಸರ್, ಒಂದು ಗಿಡದಲ್ಲಿ ಎಷ್ಟು ಕೆಜಿ ಹಣ್ಣುಗಳನ್ನು ಎಕ್ಸ್ಪ್ರೆಷನ್ ಇಕ್ತೀರಾ ಸರ್? ನಾವು ಒಂದು ಗಿಡಕ್ಕೆ 35-40 ಕೆಜಿ ಬರ್ತದಮ್ಮ. ಈಗ ಇಲ್ಲಿರುವಂಥ ಗಿಡದಲ್ಲಿ ಎಷ್ಟು ಕೆಜಿ ಹಣ್ಣು ಸಿಗ್ಬೋದು ಸರ್? ಈ ಗಿಡದಲ್ಲಿ ಈಗ ಆಲ್ರೆಡಿ ಒಂದು 10 ಕೆಜಿ ಕಿತ್ತಿದ್ದಾರೆ. ಇನ್ನೂ ಒಂದು 15-20 ಕೆಜಿ ಹಣ್ಣಿದೆ. ಪ್ರತಿ ಗಿಡದಲ್ಲೂ ಅಷ್ಟೇ 15 ಕೆಜಿ 20 ಕೆಜಿ ಹಣ್ಣಿದೆ. ಇನ್ನು ಸರ್, ವರ್ಷದಲ್ಲಿ ಎಷ್ಟು ಬೆಳೆ ತಗೋತೀರಾ ದಾಳಿಂಬೆಯಿಂದ? ಒಂದೇ ಬೆಳೆ ಅಮ್ಮ, ವರ್ಷಕ್ಕೆ ಒಂದೇ ಬೆಳೆ. ಇದು ಊಜಿ ಹೊಡೆದಿರೋದು. ಆಮೇಲೆ ಇದು ಒಂದು ಸ್ವಲ್ಪ ಫುಡ್ ಎಲ್ಲ ಜಾಸ್ತಿ ತಗೊಂಡು ಕಾಯಿ ಹೊಡಿತದೆ. ಒவ்வொரு ಸೈಜ್ ಆದಾಗ ಕಾಯಿ ಹೊಡಿತದೆ. ಆ ಥರದ್ದೆಲ್ಲ ನೋಡಿ, ಈಗ ತೆಗೆದಲ್ಲಿ ಇಟ್ಟಿರ್ತೀರಿ ಎಲ್ಲ ಆಯಿಸ್ಬಿಟ್ಟು ಆಚೆ ಹಾಕಿಸ್ತೀವಿ. ಸರ್, ಈ ಊಜಿಯಿಂದ ತಪ್ಪಿಸೋದಕ್ಕೆ ಏನು ಒಂದು ಮೆಡಿಸಿನ್ಸ್ ಅಲ್ಲ, ಮೆಡಿಸನ್ ಹೊಡಿಬೇಕು. ಏನಾಗಿದೆ ಅಂದರೆ ಇಲ್ಲಿ ಪಕ್ಕದ ತೋಟದಲ್ಲಿ ಟೊಮಾಟೊ ಹಾಕಿದ್ರು, ಅದಕ್ಕೆ ಟೊಮಾಟೊಗೆ ಊಜಿ ಜಾಸ್ತಿ. ಹಂಗಾಗಿ ನಮ್ಮದ್ರಲ್ಲಿ ಒಂದು ಸ್ವಲ್ಪ ಊಜಿ ಅದಮ್ಮ. ಈಗ ನೋಡ್ರಿ, ಇದರಲ್ಲಿ 20 ಕೆಜಿ ಮೇಲೆ ಐತೆ. ನಮ್ಮ ಗಿಡದಲ್ಲಿ 30 ಕೆಜಿ. ಸರ್, ಇದು ಆಲ್ರೆಡಿ ಬಂದಿದೆಯಾ ಅಥವಾ ಇನ್ನೂ ಕಟಾವು? ಈ ಕಟಾವು ನಾನು ನಾಡೋದು ಮಾಡ್ತೀರಮ್ಮ. ಇದರಲ್ಲಿ ಬ್ಲೈಟ್ ಐತೆ ನೋಡಮ್ಮ, ಗಿಡ ಬ್ಲೈಟು ನೋಡಿ. ಈ ಗಿಡ ಬ್ಲೈಟು, ಈ ಗಿಡ ತೆಗಿಬೇಕು ನೋಡಮ್ಮ. ಈ ಥರ ಬ್ಲೈಟ್ ಇದು ಗಿಡನೇ ತೆಗೆದು ಬಿಡ್ಬೇಕಾ ಸರ್? ತೆಗಿಬೇಕು. ಇದು ಏನು ಅಂದರೆ ಈ ಥರ ಬ್ಲೈಟ್ ಬಂದರೆ ಫುಲ್ ಹರಡ್ಕೊಂಬಿಡ್ತದೆ, ತೋಟ ಪೂರ್ತಿ ಹರಡ್ಕೊಂಬಿಡ್ತದೆ. ಈಗ ನಮ್ಮದ್ರಲ್ಲೇ ಒಂದು 15 ಗಿಡ ಸ್ಟಾರ್ಟ್ ಆಗಿದೆ. ನಾನು ಇದನ್ನು ಅಲ್ಲಿಗೆ ಬುಡಕ್ಕ ತೆಗ್ಸೋಣ ಅಂತ ಈ ಸರಿ ಅನ್ಕೊಂಡಿದ್ದೀನಿ. ಸರ್, ಅದಕ್ಕೇನು ಔಷಧಿ ಸಿಂಪಡಣೆ ಮಾಡೋ ಹಾಗೆ? ಏನೇ ಮಾಡಿದ್ರು ಇದು ಕಂಟ್ರೋಲಲ್ಲಿ ಇಟ್ಕೊಬೋದು ಅಷ್ಟೇ, ಹರಡದೆ ಹತೋಟಿಲಿ ಇಟ್ಕೊಬೋದು. ಬಟ್ ವಾಸಿ ಮಾಡೋಕ್ಕಾಗಲ್ಲ. ಸರ್, ಈಗ ಒಂದು ಗಿಡಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ಇದುವರೆಗೂ ಅದು ಗಿಡ ನೆಟ್ಟಾಗಿಂದ? ಅಮ್ಮ, ಇದು ನಮ್ಮದು 800 ಗಿಡ ಇದೆ. ಅಲ್ಲ ಸರ್, ಈಗ ಒಂದು ಗಿಡಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟು ಖರ್ಚು? ಅಲ್ಲ, ನಾನು ಹೇಳೋದು 800 ಗಿಡ ಇದೆ, ಡಿವೈಡ್ ಮಾಡ್ಕೊಬೇಕು. ನನಗೆ ಈ ಔಷಧಿಯಿಂದ ಹಿಡಿದು ಪೆಸ್ಟಿಸೈಡು, ಅದಕ್ಕೆ ಗೊಬ್ಬರ, ಮತ್ತೊಂದು ಕೂಲಿ ಎಲ್ಲ ಆಗಿರೋದು ಒಂದು 7-8 ಲಕ್ಷ ಖರ್ಚಾಗಿದೆ. ಅಂದರೆ ಒಂದೊಂದು ಗಿಡಕ್ಕೆ ಅಲ್ಲಿಗೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ಟೋಟಲ್.
ಅದೇ 7ರಿಂದ 8 ಲಕ್ಷ ಖರ್ಚಾಗೈತೆ. ಅಂದರೆ ನಾನು ಹೇಳೋದು ಔಷಧಿ ಹೊಡೆದಿದ್ದು, ಡೀಸೆಲ್ಲು ಎಲ್ಲ ಬರೆದಿಟ್ಟಿದ್ದೀನಿ. ಗೊಬ್ಬರ ಹಾಕಿದ್ದು, ಅದು ಸಿಕ್ ತೆಗ್ಸೋದು, ಮತ್ತೊಂದು ಕಂಪ್ಲೀಟ್. ಈಗ ಮತ್ತೆ ಆ ಗಿಡ ತೆಗಿಬೇಕು. ಈ ಗಿಡ ಅದೇ ಕಣ್ಣಗೆ ಹಾಕಬೇಕು, ಅಲ್ಲಿಗೆ ಹಾಕಿದರೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ ಮತ್ತೆ ದಾರಗಳನ್ನೆಲ್ಲ ಕಟ್ಟಿದ್ದೀರಾ, ಯಾವ ಕಾರಣಕ್ಕೆ ಕಟ್ಟಿದ್ದೀರಾ ಸರ್? ಅದು ರೆಂಬೆ ಮುರಿದೋಗ್ತದಮ್ಮ. ಈಗ ನೋಡಿ ಇದು ಕಟ್ಟಿದ್ದೀರಲ್ಲ, ವೆಯ್ಟ್ಗೆ ಏನಾಗ್ತದೆ, ಹಿಂಗೆ ಹಂಗೆ ಕಟ್ಟಿಲ್ಲ ಅಂದರೆ ಅಲ್ಲಿ ಕಟ್ಟಾಗ್ತದೆ, ಅದಕ್ಕೆ ದಾರ ಕಟ್ಟೋದು. ಈಗ ಈ ಸತಿ ಫಸಲ್ ತಗೊಂಡು ಕಟಾವ್ ಮಾಡ್ತೀರಾ ಸಸಿಗಳನ್ನ? ಇದು ರೆಸ್ಟ್ ಕಟಿಂಗ್ ಅಂತೇಳಿ ಈಗ ಕಟಿಂಗ್ ಮಾಡ್ತೀರಿ, ಮಾಡಿಬಿಟ್ಟು ಮತ್ತೆ ಗೊಬ್ಬರ ಎಲ್ಲ ಕೊಟ್ಟಾದ್ಮೇಲೆ ಅದು ರೆಸ್ಟ್ ಬಿಟ್ಬಿಡ್ತೀರಿ. ಅಂದರೆ ಒಂದೂವರೆ ತಿಂಗಳು ನೀರು ಬಿಡಲ್ಲ, ಅದು ನೀರು ಬಿಡ್ದೇನೆ ರೆಸ್ಟಿಗೆ ಬಿಡ್ತೀರಿ. ಆಮೇಲೆ ಮತ್ತೆ ಫ್ರೂಟ್ ಕಟಿಂಗ್ ಮಾಡ್ತೀವಿ. ಸರ್ ಇದ್ರ ನೇಮ್ ಏನಂತಾರೆ ಸರ್? ದಾಳಿಂಬೆನೇ ಅಂತಾರೆ. ಅದಕ್ಕೆ ಮತ್ತೆ ಅದ್ರಲ್ಲಿ ಏನು ಬೇರೆ ಏನು ಸರ್? ಪೊಮೊಗ್ರಾನೈಟ್. ಪೊಮೊಗ್ರಾನೈಟ್. ಸರ್ ಇವತ್ತು ಪ್ರಸ್ತುತ ಮಾರ್ಕೆಟಿಂಗಲ್ಲಿ 100ರಿಂದ 120 ರೂಪಾಯಿ ಬೆಲೆ ಇದೆ ಕೆಜಿ. 140 ತನಕ ಆಯ್ತು. 140 ತನಕ. 140. ಸರ್ ನೇರವಾಗಿ ಇಲ್ಲೇ ಬಂದು ತಗೊಂಡು ಹೋಗ್ಬೋದಾ ಅಥವಾ ನೀವು? ಅಲ್ಲಿ ನಾವು ಮಾರ್ಕೆಟ್ಗೆ ಹಾಕ್ಬೋದು, ಲೇಬರ್ ಎಲ್ಲ ರಿಸ್ಕ್ ಯಾಕೆ ಅಂದ್ಬಿಟ್ಟು ಇಲ್ಲೇ ಕೊಟ್ಬಿಡ್ತಾರೆ. ಈಗ 160 170 ತನಕ ಹರಿದಿತ್ತು ಮುಂಚೆ. ಸರ್ ಈಗ ದಾಳಿಂಬೆ ಫಸಲು ಬಂದಮೇಲೆ ಎಷ್ಟು ಸತಿ ಔಷಧಿಗಳನ್ನು ಸಿಂಪಡಣೆ ಮಾಡ್ತೀರಾ ಸರ್? ಎಷ್ಟು ಸರಿ ಅಂತ ಹೇಳೋಕ್ಕಾಗಲ್ಲ. 3 ದಿವಸಕ್ಕೆ ಹೊಡಿಬೇಕು, ಡೈಲಿ ಹೊಡಿಬೇಕು. ಮಳೆಗಾಲದಲ್ಲಿ ಇದ್ದಾಗ ಡೈಲಿ ಹೊಡಿಬೇಕು. ಆಮೇಲೆ ಸಣ್ಣ ಅಂದರೆ ಹೂವಿಂದ ಈಚೆ ಬರ್ತದಲ್ಲ, ಆವಾಗ ಟ್ರಿಪ್ಸ್ ಬೀಳ್ತದೆ, ಆವಾಗ ದಿವಸ ಬಿಟ್ಟು ದಿವಸ ಮಾಡಬೇಕು. ಔಷಧಿ ಜಾಸ್ತಿ ತಗೊಂತದ್ದು. ಔಷಧಿ ಜಾಸ್ತಿ ತಗೊಂತಾರೆ. ಎಷ್ಟು ಸತಿ ಕಟಾವ್ಗೆ ಮಾಡ್ತೀರಾ ಸರ್? ನಾವು ಈಗ ದೊಡ್ಡ ಗಿಡ ಆಗೈತೆ, ಅದೇ ರೆಸ್ಟ್ ಕಟಿಂಗ್ ಒಂದು ಹಾಕ್ತೀರಿ, ಫ್ರೂಟ್ ಕಟಿಂಗ್. ಅಲ್ಲ ಸರ್, ಹಣ್ಣು ಕಟಿಂಗ್ ಎಷ್ಟು ಸತಿ ಮಾಡ್ತೀರಾ? ಒಂದೇ ಸರಿ. ಇದು 2ನೇ ಸರಿ. 2 ಸರಿ ವರ್ಷದಲ್ಲಿ 2 ಸತಿ? ಅಲ್ಲಮ್ಮ, ಒಂದೇ ಸರಿ. ವರ್ಷಕ್ಕೆ ಫಸಲು ಬರೋದು ಒಂದೇ ಸರಿ. ಒಂದೇ ಸರಿ. ಕಟಿಂಗ್ 2 ಸರಿ ಮಾಡ್ಕೊಂತೀರಿ. ಇಂಚು ಮುಂಚೆ ಆಗಿರ್ತದಲ್ಲ, ಫಸ್ಟ್ ಒಂದು ಸರಿ ಸೆಟ್ಟಿಂಗ್ ಆಗಿರ್ತದೆ, ಲಾಸ್ಟ್ ಒಂದು ಸೆಟ್ಟಿಂಗ್ ಆಗಿರ್ತದೆ. ಸರ್ ಇದು ತುಂಬಾ ನೋಡಿ ಸರ್, ಎಷ್ಟೊಂದು ಪೀಚ್ ಎಲ್ಲ ಆಗಿ ಸುಮಾರು ಒಂದು 200 ಆ ಥರದ ಆ ಸ್ಟೇಜಲ್ಲಿ ಒಂದಷ್ಟು ಸಸಿ ಹೋಗ್ಬಿಡ್ತದಮ್ಮ. ಅದಕ್ಕೆ ವಿಲ್ಟ್ ಅಂತಾರೆ, ವಿಲ್ಟ್ ರೋಗ ಅಂತಾರೆ. ಅದು ಆ ಥರದ್ದು ಒಂದು 10-15 ಗಿಡ ಹೋಗುತ್ತೆ ಸರ್. ಒಂದು 200-300 kg ಲಾಸ್ ಆಗಿದೆ ಅಲ್ವಾ ಸರ್? ಆಗುತ್ತೆ. ಗಿಡಕ್ಕೆ 40 kg ಅಂದರೆ ಒಂದು 10-12 ಗಿಡಕ್ಕೆ ಅಂದರೆ 400 kg, ಒಂದು ಅರ್ಧ ಟನ್ ಲಾಸ್ ಆಗುತ್ತೆ. ಸರ್ ರೈತರು ಖರ್ಚಿಗಿದ್ದಂತಹ ಒಂದು ಆದಾಯವನ್ನು ಎಷ್ಟು ವರ್ಷದಲ್ಲಿ ದಾಳಿಂಬೆಯಿಂದ ತಗೋಬಹುದು? ಅಮ್ಮ, ಈ ರೇಟಲ್ಲೇ ಈಗ ಖರ್ಚಿಟ್ಟಿದ್ದು ಒಂದೇ ಬೆಳೆಲ್ಲೇ ಬರ್ತದೆ. ಕೆಲವರು ಅದೇ ಅವರವರು ಹೆಂಗೆ ಮಾಡ್ತಾರೆ ತೋಟ, ಅದರ ಮೇಲೆ ಇದಾಗುತ್ತೆ. ಅವರು ನೋಡ್ಕೊಳ್ಳೋ ಇದ್ರ ಮೇಲೆ ಇರ್ತದೆ. ಕೆಲವರು ಇಂಟ್ರೆಸ್ಟಾಗಿ ನೋಡ್ತಾರೆ, ಕೆಲವರು ನೋಡಲ್ಲ. ಈ ಕೆಲವರು ಬೆಳೆಯೋಕ್ಕೆ ಆಗಲ್ಲ, ಕೆಲವರು ಟಾಪಾಗಿ ಬೆಳೀತಾರೆ. ಒಳ್ಳೆ ರೈತರು ಇದ್ದಾರೆ ಇದರಲ್ಲಿ ತುಂಬ. ಈಗ ಅವ್ರು ಯಾರ ಮುನೇಗೌಡರು ಎಲ್ಲ ಅಧ್ಯಕ್ಷರಾಗಿದ್ದಾರೆ, ಅವರೆಲ್ಲ ಒಳ್ಳೆ ಹಿಂದೆ ಎಲ್ಲ ಒಳ್ಳೆ ಕಾಸು ಮಾಡಿ ಈಗ ಈ ದಾಳಿಂಬೆ ಬೆಳೆಗಾರ ಸಂಘ ಅಂತೇಳಿ ಮಾಡಿ ಚಿಕ್ಕಬಳ್ಳಾಪುರ ಇದರಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಇಲ್ಲಿ ಗೋಣೂರು ಶ್ರೀನಿವಾಸ ಅಂತೇಳಿ ಒಳ್ಳೆ ಬೆಳೆಗಾರ, ಅವರು ಎಲ್ಲ ಹಿಂದೆಯಿಂದನೂ ಸುಮಾರು ವರ್ಷಗಳಿಂದ ದಾಳಿಂಬೆ ಬೆಳೆಗಾರರು ಚೆನ್ನಾಗಿ ಮಾಡಿದಾರಮ್ಮ. ಕೆಲವರೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ ಇದರಲ್ಲಿ, ಲಕ್ಷಗಳೆಲ್ಲ ಕೋಟಿಗಟ್ಟಲೆ ಮಾಡಿದ್ದಾರೆ. ಬೇರೆ ಕಡೆ ಹೋಗಿ ಜಮೀನು ಲೀಸಿಗೆ ತಗೊಂಡು ಮಾಡಿದ್ದಾರೆ. ಸರ್ ಈ ಒಂದು ರೋಗಕ್ಕೆ ಹೊಡೆಯುವಂಥ ಔಷಧಿ ಏನು ಇಲ್ವಾ? ಅಂದರೆ ಒಂದೊಂದು ಗಿಡದಲ್ಲಿ ಇಷ್ಟೊಂದೆಲ್ಲ ಲಾಸ್ ಆಗಿದೆಯಲ್ಲ, ಅದು ರೋಗ ಬರ್ತಿದ್ದಾಗಲೇ ಅಲ್ಲ, ಅದೆಲ್ಲ ಮಾಡಿರೋದಕ್ಕೆ ಕಂಟ್ರೋಲ್ ಇರೋದು. ಇಲ್ಲ ಅಂದರೆ ಎಲ್ಲ ಒಂದೇ ಇದಕ್ಕೆ ವಾಶ್ ಆಗ್ಬಿಡ್ತದೆ ಸರ್. ಒಂದೇ ಲೈನಲ್ಲಿ 3 ಸಸಿ ಆ ಥರ. ಅದು ಏನು ಮಾಡೋಕ್ಕಾಗಲ್ಲ, ಅದು ವಿಲ್ಟ್ ಅಂತ ಬಂದೇ ಬರ್ತದೆ. ಪ್ರತಿ ತೋಟದಲ್ಲೂ ಇರ್ತದೆ. ಇದು ಸ್ಟಾರ್ಟ್ ಆಗೋದೇ 2 ಬೆಳೆ ಆದಮೇಲೆ, 2-3 ಬೆಳೆ ಆದಮೇಲೆ ಈ ಥರ ಸ್ಟಾರ್ಟ್ ಆಗ್ತದೆ. ಇದು ಫಾರಂ ದಾಳಿಂಬೆ ಸರ್, ನಾಟಿ ಅಲ್ಲ? ನಾಟಿ ಇಲ್ಲಮ್ಮ, ನಾಟಿ ಇಲ್ಲ. ಸರ್ ಈಗ ಹಣ್ಣು ಈ ಒಂದು ಪ್ರಾಣಿ ಮತ್ತೆ ಪಕ್ಷಿಗಳಿಂದ ಇದಕ್ಕೇನು ತೊಂದರೆ ಇಲ್ವಾ ಸರ್? ಈಗ ಹಣ್ಣು ಗಿಳಿಯಿಂದ ತೊಂದರೆ ಐತೆ. ಗಿಳಿಗೆ ನೋಡಮ್ಮ, ಮೇಲೆ ಬಲೆ ಹಾಕಿದ್ರಿ. ಮೇಲೆ ಬಲೆ ಹಾಕಿದ್ರಿ, ಅದು ಕಣ್ಣಿಗೆ ಕಾಣೋದಿಲ್ವಲ್ಲ ಸರ್, ಅಷ್ಟು ಸಣ್ಣ ಬಲೆ? ಅಂದರೆ ಗಿಣಿಯಿಂದ ಸರ್ ಹಳಿಲು ಈ ಥರ ಏನೋ ಇದಕ್ಕೆ ಇದು
ಹಾಗೆ ನೀವು ನೋಡ್ತಾ ಇದ್ದೀರಾ ದಾಳಿಂಬೆ ನಂತರ ದಾಳಿಂಬೆಯಲ್ಲಿ ಅಧಿಕ ಲಾಭವನ್ನು ಪಡೆದಿರುವಂತಹ ರೈತರು ಇವರು ದ್ರಾಕ್ಷಿ ಕೂಡ ಪಕ್ಕದಲ್ಲಿ ಬೆಳೆದಿದ್ದಾರೆ. ಇವತ್ತು ದಾಳಿಂಬೆಗೆ ಮಾರ್ಕೆಟಿಂಗ್ ಹೇಗಿದೆ, ದಾಳಿಂಬೆಯನ್ನು ಎಲ್ಲ ಭೂಮಿಯಲ್ಲೂ ಬೆಳಿಬೋದಾ, ಅದಕ್ಕೆ ಬರುವಂತಹ ರೋಗಗಳನ್ನು ಯಾವ ರೀತಿ ತಡಿಬೋದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಂತಹ ವಿಜಯ್ ಸರ್ ಅವರು ಇವತ್ತು ದ್ರಾಕ್ಷಿ ಬೆಳೆಗೂ ಕೂಡ ನಮಗೆ ದಾಳಿಂಬೆ ಬೆಂಗಳೂರು ಬ್ಲೂ ಅಂತ ದಾಳಿಂಬೆ ಪಕ್ಕದಲ್ಲೇ ಬೆಳೆದಿರುವಂತಹ ಬೆಂಗಳೂರು ಬ್ಲೂ ಎನ್ನುವಂತಹ ಒಂದು ದ್ರಾಕ್ಷಿ ತೋಟವನ್ನು ಕೂಡ ಇವರು ಮಾಡಿದ್ದಾರೆ. ಸರ್ ಈಗ ಇನ್ನ ಇದು ಪೀಚ್ ಆಗ್ತಾ ಇದೆ. ಇದು 1 ತಿಂಗಳಾಗಿದೆಯಮ್ಮ. ಇನ್ನು 2.5-3 ತಿಂಗಳು ಬೇಕು ಇದು ಹಣ್ಣಾಗೋದಕ್ಕೆ. ವರ್ಷದಲ್ಲಿ ಎಷ್ಟು ಸತಿ ಫಲ ಬರುತ್ತೆ ಸರ್? ಇದು 2 ಸರಿ ಬರ್ತದಮ್ಮ. 6 ತಿಂಗಳಿಗೊಂದ್ಸರಿ. 6 ತಿಂಗಳಿಗೊಂದ್ಸರಿ ಫಲ ಬರ್ತದೆ. ಸರ್ ಇದನ್ನೇನಾದ್ರೂ ಕಟಾವ್ ಮಾಡಿ ರೆಸ್ಟ್ ಏನಾದ್ರು ಬಿಡಬೇಕಾ ಸಸಿಗೆ? ಇದು ಅದೇ ಇದಕ್ಕೆ ಏನಂದ್ರೆ ನಾವು ಇದು ಮುಗಿದ ತಕ್ಷಣನೇ ಗೊಬ್ಬರ ಎಲ್ಲ ಮಾಡಿ ಒಂದು 8-10 ದಿವಸಕ್ಕೆ ಇದು ಫಸಲ್ಗೆ ಕಟಾವು ಮಾಡ್ಕೊಳೋದು ಅಷ್ಟೇ. ಫಸಲ್ಗೆ ಬಿಡೋದಾಗ ಆ ಟೈಮಲ್ಲೇ ಕಟಾವು ಮಾಡ್ಕೊಳೋದು. ಸರಿ, ಔಷಧಿ ಏನೇನು ಸಿಂಪಡಣೆ ಮಾಡ್ತೀರಾ ಸರ್? ರಾಸಾಯನಿಕವಾಗಿ ಎಲ್ಲ ರಾಸಾಯನಿಕವಾಗಿ ಇರುತ್ತೆ ಸರ್? ಹೌದು, ಎಲ್ಲ ರಾಸಾಯನಿಕ. ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಬೆಳೆ. ಇದು ದ್ರಾಕ್ಷಿ ಈ ಥರ ಎಲ್ಲ ನ್ಯಾಚುರಲ್ ಬೆಳೆದಿರೋದು ಯಾರು ನಾವು ನೋಡಿಲ್ಲಮ್ಮ ಇದುವರೆಗೂ. ಏನೇನು ಹೇಳ್ತಾರೆ ಇದಕ್ಕೆಲ್ಲ ಏನು ಎಲ್ಲ ಅದೇ ರಾಸಾಯನಿಕನೇ, ಡೈತಿ ನೋಯಂ 45 ಅದು ಇದು ಬರ್ತಾ ಇರ್ತದೆ ಎಲ್ಲ. ಎಷ್ಟು ಎಕರೆಲಿ ಹಾಕಿದ್ದೀರಾ ಸರ್? ಇದು 1 ಎಕರೆ ಇದೆ, ಮೇಲೆ ಒಂದು ಅರ್ಧ ಎಕರೆ ಇದೆ, ಅದು ಸೀಬೆ ಇದೆ. ಸರ್ 1 ಎಕರೆಲಿ ಎಷ್ಟು ಕೆಜಿ ಎಕ್ಸ್ಪೆಕ್ಟೇಷನ್ ಇಕ್ಕಿದ್ದೀರಾ? 10 ಕೆಜಿ 10 ಟನ್ ಬರ್ತದೆ. ಇದು ಕಟಾವಿಗೆ ಬರೋ ಅಷ್ಟರಲ್ಲಿ ಇದು ಫಸಲು ರೈಟ್ ಇರುತ್ತೆ ಸರ್? ಅದು ಹೇಳೋಕ್ಕಾಗಲ್ಲಮ್ಮ. ಹೋದ ಸರಿ ಎಲ್ಲ 70 ರೂಪಾಯಿ ಇತ್ತು, 30 ರೂಪಾಯಿ ಬಂತು, ಮೊನ್ನೆ 20 ರೂಪಾಯಿ ಬಂದೈತೆ. ರೇಟು ಸ್ಥಿರ ಇರಲ್ಲ ಮಾರ್ಕೆಟಲ್ಲಿ. ನೋಡಮ್ಮ, ಅದು ತೈವಾನ್ ಸೀಬೆ ಈಗ ಮಾಡಿದ್ದೀರಿ. ದ್ರಾಕ್ಷಿ ಪಕ್ಕದಲ್ಲೇ ತೈವಾನ್ ಸೀಬೆ ಹಾಕಿದ್ದೀರಿ. ತೈವಾನ್ ಸೀಬೆ ಹಾಕಿದ್ದೀನಿ. ಜಪಾನೀಸ್ ರೆಡ್ಡು ತಳಿ ಅಂತ ಹೇಳಿದ್ರಲ್ಲ ನೀವು, ಅದು ನನ್ನ ಗಿಡ ಹೋಗಿದ್ರಲ್ಲಿ ಒಂದು 150 ಗಿಡ ಹಾಕ್ಕೊಂಡಿದ್ದೀನಿ. ನಮ್ದ್ರಲ್ಲೂ ಇದೆ, ತೋರಿಸ್ತೀನಿ ನಮ್ಮ. ಸರ್ ಅದು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತಂತೆ ತಿನ್ನೋದಕ್ಕೆ ಅಂತ ಹೇಳ್ತಾರೆ. ನೋಡಮ್ಮ, ಇದು ಜಪಾನೀಸ್ ರೆಡ್ ಡೈಮಂಡ್. ಸರ್ ಸೇಮ್ ಎರಡಕ್ಕೂ ಒಂದೇ ತರ ಬೇಸಾಯ ಮಾಡ್ತಾರೆ? ಹೌದು, ಒಂದೇ ಥರನೇ. ಯಾಕೆ ಸರ್ ಆ ಥರ ಎಲ್ಲ ಕಿತ್ತಾಕ್ತಾ ಇದ್ದೀರಾ? ಅದು ಬುಡದಲ್ಲಿ ಬರಬಾರ್ದು. ಇದು ಬುಡದಲ್ಲಿ ಇದು ಅದಕ್ಕೆ ಹಣ್ಣು ಕಟ್ಟಿರ್ತಾರೆ ಬೇರೆ ಗಿಡಕ್ಕೆ, ಅದ್ರದ್ದು ಅದು ಇರಬಾರ್ದು. ಅಂದ್ರೆ ಕಸಿ ಮಾಡಿರ್ತಾರೆ. ಇದೆಲ್ಲ ವೈಟು. ಯಾವ ಸರ್ ಇದು? ತೈವಾನ್ ವೈಟು ನೋಡಿ. ಇದು ಜಪಾನೀಸ್ ರೆಡ್ಡು. ಅಂದ್ರೆ ಹೋಗಿರೋ ಅಂತ ಕಡೆ ಜಪಾನೀಸ್ ರೆಡ್ ಹಾಕಿದ್ದೀರಾ? ರೆಡ್ ಹಾಕಿದ್ದೀನಿ ಸರ್. ಕಟಾವ್ ಮಾಡಿದ್ದೀರಾ ಸೀಬೆಹಣ್ಣು? ಕಟಾವು ಮಾಡಿದ್ದೀರಮ್ಮ. 100 kg ಸ್ಯಾಂಪಲ್ ಸಿಕ್ಕಿತ್ತು. ಏನು ರೈಟ್ ಇದೆ ಸರ್ ಇದು ಮಾರ್ಕೆಟಿಂಗಲ್ಲಿ? ಮಾರ್ಕೆಟಲ್ಲಿ ಈಗ ನಮ್ಗೆ ರಿಲಯನ್ಸ್ ಕೊಡ್ತಾ ಇದ್ದೀನಿ, 80 ರೂಪಾಯಿ ಕೊಡ್ತಾ ಇದ್ದೀನಿ ಕೆಜಿ. ಒಂದು ಗಿಡದಲ್ಲಿ ಎಷ್ಟು ಕೆಜಿ ಎಕ್ಸ್ಪೆಕ್ಟೇಷನ್ ಇಕ್ತೀರಾ ಸರ್? ಚಿಕ್ಕ ಗಿಡ ಇದು. ಒಂದು ಗಿಡದಲ್ಲಿ ಇವಾಗ 4-5 ಸಿಗ್ತಾ ಇದೆ. ಅದು ಸರ್ ಇದು ತೈವಾನ್ ರೆಡ್, ತೈವಾನ್ ವೈಟು. ಸರ್ ಇಷ್ಟೇ ಸೈಜ್ ಬರೋದು? ಇಲ್ಲ, ದಪ್ಪ ಬರ್ತದೆ, ಅದು ಕಡಿಮೆ ಆಗೈತೆ ಅಷ್ಟೇ. ಪಿಂಕು ಇದೆ ಅಮ್ಮ ನಮ್ದ್ರಲ್ಲಿ. ಪಿಂಕುನು ಸರ್ ಇದಕ್ಕೇನು ರೋಗ ಬರೋದಿಲ್ಲ ಅಲ್ಲ. ಇದು ಕವರ್ ಹಾಕಷ್ಟು ಒಳಗಡೆ ಒಂದ್ಸರಿ ಔಷಧಿ ಹೊಡ್ಕೊಬೇಕು. ಅಂದರೆ ಸಣ್ಣ ಸ್ಕ್ರಾಚಸ್ ಆಗ್ತದೆ ಅಂದ್ಬಿಟ್ಟು ಸಣ್ಣದು ಟ್ರಿಪ್ಸ್ ಅದು ಇದು ಬೀಳ್ತದೆ ಅಂತ. ಇದಕ್ಕೇನೆಂದರೆ ಏನಂತಾರೆ, ಮಲಿಬಗ್ ಅಂತ ಒಂದು ರೋಗ ಬರ್ತದೆ. ಇದು ಈ ಕವರ್ ಯಾಕೆ ಹಾಕ್ತೀರಿ ಅಂದರೆ, ಇದು ದಪ್ಪ ಸಣ್ಣ ಒಂದು ಯೂನಿಫಾರ್ಮಲ್ಲಿ ಇರಲ್ಲ. ಇದು ಈ ಕವರ್ ಹಾಕಿದ್ರೆ ನೀಟಾಗಿ ಗುಂಡಕ್ಕೆ ಒಂದೇ ಯೂನಿಫಾರ್ಮಲ್ಲಿ ಕಾಯಿ ಬರ್ತದೆ ಅಂತ ಈ ಕವರ್ ಹಾಕ್ತೀರಿ. ಈ ಕವರ್ ಯಾಕೆ ಹಾಕ್ತೀರಿ ಅಂದರೆ ಕೀಟನಾಶಕ, ಇದು ಕೀಟಗಳ ಬಾಧೆಗ ಕೀಟನಾಶಕ ಹೊಡೆಯೋದು ನಮ್ಗೆ ತಪ್ತದೆ. ಇದು ಹಾಕಿದ್ರೆ ಊಜಿ ಹೊಡೆಯೋದು ಎಲ್ಲ ಅವಾಯ್ಡ್ ಆಗ್ತದೆ ಅಂತ ಆ ಕವರ್ ಹಾಕ್ತೀವಿ. ಸರ್ ಎಲೆಗಳಿಗೆ ಏನು ಔಷಧಿ ಸಿಂಪಡಣೆ ಮಾಡೋ ಹೋಗಿಲ್ವಾ? ಅಂದರೆ ಕಾಯಿ ಬಂದ ನಂತರ ಕಾಯಿ ಅಲ್ಲ. ಇದು ನೋಡಿ, ಇದಕ್ಕೆ ಒಂಥರ ಇದು ರೋಗ. ಇದಕ್ಕೆ ಔಷಧಿ ಬೆಳಗ್ಗೆ ಸಿಂಪಡಣೆ ಮಾಡಿಸಿದ್ದೀನಿ. ನಾವು ಅದನ್ನು ತಗೊಂಡೋಗಿ ಅಲ್ಲಿ ಅವರು ಆರ್ಟಿಕಲ್ ಇದರಲ್ಲಿ ಅವ್ರಿಗೆ ತೋರಿಸ್ತೀವಿ. ಅವರು ಏನು ಸಲಹೆ ಕೊಟ್ಟರೆ ಅದರ ಔಷಧಿ ಹೊಡಿತೀವಿ. ಎಷ್ಟು ದಿವಸಕ್ಕೆ ಒಂದ್ಸತಿ ಔಷಧಿ ಹೊಡಿಸ್ತೀರಾ ಸರ್? ನಾವು ವಾರ 15 ದಿವಸ. ತೈವಾನ್ ವೈಟ್ ಸರ್ ಇದೆಲ್ಲ ಇರುವಂಥದ್ದು. ಅದು ಪಿಂಕು. ತೈವಾನ್ ಪಿಂಕು.
ಹೌದಮ್ಮ, ಬೆಳಗ್ಗೆ ಔಷಧಿ ಹೊಡೆದಿದ್ದಾರೆ ಟ್ಯಾಕ್ಟ್ರಲ್ಲಿ. ಅಂದರೆ ಟ್ಯಾಕ್ಟ್ರಲ್ಲೇ ಔಷಧಿ ಸಿಂಪಡಣೆ ಮಾಡಿಸ್ಕೊಂಡು ಹೊರಟೋಗ್ತೀವಿ. ಹಾಂ, ಇದು ತೈವಾನ್ ಪಿಂಕ್ ಅಮ್ಮ. ಸರ್, ಇವಾಗೆಲ್ಲ ಮೊದಲು ಥರ ಈ ನಾಟಿ ಸೀಬೆಯನ್ನು ಬಿಟ್ಟು ವಿಶೇಷವಾದ ಸೀಬೆ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಸರ್ ರೈತರು. ಹೌದು ಹೌದಮ್ಮ, ಮಾರ್ಕೆಟಿಂಗಲ್ಲಿ ತಗೋತಾರಮ್ಮ. ಡಿಮ್ಯಾಂಡ್ ಇದೆ ಇದಕ್ಕೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೋಡಿದ್ರೆ ಎರಡು ನೋಡಮ್ಮ, ಇದು ಈ ಥರ ಇರ್ತದಲ್ಲ, ಇದು ಅದು ಹಾಕೋದ್ರಿಂದ ಈ ಥರ ಇರಲ್ಲ, ಒಂದೇ ಯೂನಿಫಾರ್ಮ್ ಹಿಂಗೆ ಬರ್ತದೆ, ಹಿಂಗೆ ಆಪಲ್ ಥರ ಇರ್ತದೆ. ಅದಕ್ಕೆ ಅದು ಸ್ಪಾಂಜ್ ಹಾಕೋದು. ಸರ್, ಒಂದು ಹಣ್ಣು ಎಷ್ಟು ಗ್ರಾಮ್ ಬರ್ಬೋದು? ಅರ್ಧ kg ಬರ್ತದೆ ಒಂದು ದಪ್ಪ ಈ ಸೈಜ್ ಬರ್ತದೆ. ನಾವು ಈಗ ಅದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಈಗ ಹಾಕಿದ್ರಿ, ಸರಿಯಾಗಿ ಗೊಬ್ಬರ ಹಿಂಡಿ ಎಲ್ಲ ಕೊಟ್ರೆ ಅರ್ಧ kg ನಾಟಿ ಗೊಬ್ಬರ ಹಾಕ್ಸ್ತೀರಿ. ಕಡಲೆಕಾಯಿ ಹಿಂಡಿ ಕೊಡಲ್ಲ, ಬೇವು ಹಿಂಡಿ, ಹೊಂಗೆ ಹಿಂಡಿ, ಆಮೇಲೆ DAP, ಮಾಮೂಲಿ ಕಾಂಪ್ಲೆಕ್ಸು, ಆಮೇಲೆ ಅದೇ ಇದು ವಾಟರ್ ಸಾಲೆಬಲ್ಲು ಒಂದಷ್ಟು ಬಿಡ್ತಾ ಇರ್ತೀರಿ. ವರ್ಷ ಪೂರ್ತಿ ಇದು ಫಸಲ್ ಇರುತ್ತೆ? ವರ್ಷ ಪೂರ್ತಿ ಇರ್ತದಮ್ಮ. ಆದರೆ ರೈತ ಸೀಬೆ ಸಸಿ ಹಾಕಿದ್ರೆ ವರ್ಷ ಪೂರ್ತಿ ಆರ್ಥಿಕತೆಯಲ್ಲಿ ಒಂದು ಸಕ್ಸಸ್ ಅನ್ನ ಕಾಣ್ಬೋದಾ ಸರ್? ಕಾಣ್ಬೋದಮ್ಮ. ಈಗಿನ ಟ್ರೆಂಡಲ್ಲಿ, ಈಗಿನ ವ್ಯವಸಾಯದಲ್ಲಿ ನನಗೆ ಗೊತ್ತಿದ್ದಾಗ ಹೆಚ್ಚು ಲಾಭದಾಯಕ ಅಂದರೆ ಸೀಬೆಯಲ್ಲಿ ಅಂದರೆ ಇದಕ್ಕೆ ಲೇಬರ್ ಸ್ವಲ್ಪ ಈ ಕವರ್ ಕಟ್ಟೋದಕ್ಕೆ, ಸ್ಪಾಂಜ್ ಹಾಕೋದಕ್ಕೆ ಲೇಬರ್ ಬೇಕು ಸರ್. ಇದು ಕವರ್ ಮತ್ತು ಸ್ಪಾಂಜ್ ಎಲ್ಲಿಂದ ತರಿಸ್ತಾ ಇದ್ದೀರಾ? ನಾವು ಇಲ್ಲಿ ವೇಮಗಲ್ ಹತ್ರ ಇಂಡಸ್ಟ್ರಿಯಲಲ್ಲಿ ನಮ್ಮೂರ ಪಕ್ಕದವರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಸರ್, ಏನು ರೇಟ್ ಇದೆ ಸ್ಪಾಂಜ್? ಸ್ಪಾಂಜು 3000 ಬರ್ತದೆ ಒಂದು ಬ್ಯಾಗ್ಗೆ. 2200-300 ರೂಪಾಯಿಗೆ ಒಂದು ಬ್ಯಾಗ್ ಕೊಡ್ತಾರೆ. ಈ ಕವರ್ ಬಂದು 170-180 ರೂಪಾಯಿ ಒಂದು kg. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.